ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ವಿದ್ಯೆಯವ್ರು ಹೇಳ್ತಾರೆ, ನಾನು ಬಲವಂತವಾಗಿ ತಾಳಿ ಕಟ್ಸ್ಕೊಂಬಂದವಳು ಅಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಬಲವಂತನ ಪ್ರೀತಿಯಾಗಿ ಹೆಂಗೆ ಬದಲಾಯಿಸ್ಕೋಬೇಕು ಅಂತ ನನಗೆ ಸಂದಾಗ ಗೊತ್ತು ಕಣಂತೆ. ನೀನು ಯೋಚನೆ ಮಾಡಬೇಡ ಬಿಡವ್ವ ಅಂತ ಹೇಳ್ತಾರೆ ವಿನಂತಿಯವರು. ಆದಷ್ಟು ಬೇಗ ಅವನ ಮನಸ್ಸಿಂದನೂ ನಿನ್ನನ್ನು ಖಾಲಿ ಮಾಡ್ತೀನಿ ಅಂತ ಚಿಟಿಕೆ ಹೊಡೆದು ಹೇಳ್ತಾರೆ ವಿನಂತಿಯವರು. ನೀನು ಅನ್ಕೊಂಡಿದ್ದು ನಡಿಬೇಕಂದ್ರೆ ಮೊದಲು ಈ ಮದುವೆ ನಡಿಬೇಕು. ಅದು ಯಾವುದು ಕಾರಣಕ್ಕೂ ನಡೆಯಕ್ಕಿಲ್ಲ. ಅದು ಬಿಡು, ನೀನು ಬಂದ ಕೆಲಸ ಏನು ಅಂತ ಹೇಳಕ್ಕ ಅಂತ ಹೇಳ್ತಾರೆ ವಿದ್ಯೆಯವರು. ಅದು ಏನೂ ಆಗಕ್ಕಿಲ್ಲ ಅಂತ ಹೇಳ್ತಾಳಲ್ಲ ನನ್ನ ತಂಗಿ, ಅವಳಿಗೆ ಈ ಮದುವೆ ಆಗೇ ಆಗ್ತದಂತ ಹೇಳಿ ಒಂದು ಉಡುಗೊರೆ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ವಿನಂತಿಯವರು. ಎಷ್ಟು ಬೇಕೋ ಇವಾಗಲೇ ನಗಾಡ್ಕೊಂಡ್ಬಿಡು, ಆಮೇಲೆ ನೀನು ಉಳಿಯೋದು ಒಂದೇ ಕಣ್ಣೀರು. ವಿನಂತಿಯಕ್ಕ, ಕೆಲವೊಂದ್ಸಲ ಸಂತೋಷಕ್ಕೂ ಕಣ್ಣೀರು ಬರ್ತದೆ. ಅದು ಏನು ಉಡುಗೊರೆ ತಂದಿದ್ಯಾ ಹೇಳಕ್ಕ ಅಂತ ಹೇಳ್ತಾರೆ ವಿದ್ಯೆಯವರು. ಸೀರೆ ತಂದೀವ್ನಿ ಅಂತ ತೋರಿಸ್ತಾರೆ ವಿನಂತಿಯವರು. ಒಳ್ಳೆ ಕೆಲಸ ಮಾಡಿದೆ. ಸೀರೆನ ತಗೊಂಡ್ಬಿಟ್ಟು ವಿದ್ಯೆಯವ್ರು ಹೇಳ್ತಾರೆ, ಶುಭ ಕಾರ್ಯಕ್ಕೆ ಹೊಸ ಸೀರೆ ಉಟ್ಕೊಂಡ್ರೆ ಶಾನೆ ಒಳ್ಳೇದಾಯ್ತದಂತೆ. ನಮ್ಮ ಅಕ್ಕನ ಆಶೀರ್ವಾದ ಅಂತ ಖುಷಿಯಾಗಿ ಉಟ್ಕೊಂತೀನಿ ಬಿಡಕ್ಕ ಅಂತ ಹೇಳ್ತಾರೆ. ಉಟ್ಕೋಬೇಕು, ಉಟ್ಕೊಂಡು ನನ್ನ ಮದ್ವೆಗೆ ಬರಬೇಕು. ನೀನು ಬಂದು ಭದ್ರಮಾಮನ ನೀ ತಾಳಿ ಕಟ್ತಾರಲ್ಲ, ಆ ತಾಳಿನ ನಿನ್ನ ಕೈಯಾರೆ ಎತ್ಕೊಟ್ರಲ್ವೇ ನನಗೆ ಸಂತೋಷ ಆಗೋದು ಅಂತ ವಿನಂತಿಯವ್ರು ಹೇಳ್ತಾರೆ. ಹಗಲ್ಗನ್ಸ್ ಕಾಣ್ತಾರಂತ ಕೇಳಿದ್ದೆ, ಆದರೆ ಇವತ್ತು ಕಣ್ಣಾರ ನೋಡ್ತಾ ಇದ್ದೀನಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ಲೇ, ಹಗಲ್ಗನ್ಸ್ ಕಾಣ್ತಾ ಇರೋದು ನೀನು. ಭದ್ರಮಾಮನ ಎರಡನೇ ಹೆಂಡತಿಯಾಗಿ ಅವ್ರ ಜೀವನಕ್ಕೆ ಬರೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗೋಗದೆ. ಪಾತ್ರ ಏನಪ್ಪ ಅಂದ್ರೆ ತಂಗಿ ಅನ್ಸ್ಕೊಂಡವಳಿಗೆ ಮೊದಲನೇ ಹೆಂಡ್ರು ಅನ್ನೋ ಪಟ್ಟ ಹೊಂಟೋಯ್ತಲ್ಲ ಅದು ಅಂತ ವಿನಂತಿಯವ್ರು ಹೇಳ್ತಾರೆ. ಅಕ್ಕ ಯಾರು ಏನೇ ವ್ಯವಸ್ಥೆ ಮಾಡಿದ್ರುವೆ ಮ್ಯಾಲೆ ಒಬ್ನ ಇದ್ದಾನೆ, ಅವನು ಏನು ವ್ಯವಸ್ಥೆ ಮಾಡಿರ್ತಾನಂತವ ಅದು ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಆದ್ರೆ ಒಂದ್ ನಂಬಿಕೆ ಮಾತ್ರ ಐತೆ, ನೀನ್ ಅನ್ಕೊಂಡಿರೋದು ಯಾವತ್ತು ಈಡೇರಕ್ಕಿಲ್ಲ ಅಂತ ಹೇಳ್ತಾರೆ ವಿದ್ಯೆಯವರು. ಇಷ್ಟಾದ್ರೂ ನೀನ್ ಕೊಬ್ಬು ಕರಗ್ಲಿಲ್ಲ ಅಲ್ವೇ ಅಂತ ಕೇಳ್ತಾರೆ ವಿನಂತಿಯವರು. ಇದಕ್ಕೆ ಕೊಬ್ಬು ಅನ್ನಕ್ಕಿಲ್ಲ, ನಂಬಿಕೆ ವಿಶ್ವಾಸ ಅಂತ ಹೇಳ್ತಾರೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಆ ನಂಬಿಕೆ ವಿಶ್ವಾಸ ಎರಡು ಕುಸ್ತು ಬಿದ್ದೋಗುತ್ತೆ ನೋಡು, ಅವಾಗ ನಿಂಗೆ ಗೊತ್ತಾಗುತ್ತೆ ಅಂತ ವಿನಂತಿಯವ್ರು ಹೇಳ್ತಾರೆ. ಯಾರ್ ನಂಬಿಕೆ ಕುಸ್ತು ಬೀಳ್ತವೆ ಅಂತವ ನೋಡೇ ಬಿಡೋಣ ಬಿಡಕ್ಕ ಅಂತ ವಿದ್ಯೆಯವ್ರು ಹೇಳ್ತಾರೆ. ನನಗೆ ಎದುರು ಉತ್ತರ ಕೊಡ್ತಾ ಇದೀಯಾ? ತಾಳಿ ಒಂದ್ ನನ್ ಕುತ್ತಿಗೆ ಬೀಳ್ಲಿ ಕಣೆ, ಆಮೇಲೆ ನಿನಗೆ ಗೊತ್ತಾಗುತ್ತೆ ಅಂತ ಚಿಟಿಕೆ ಹೊಡೆದ್ಬಿಟ್ಟು ಹೇಳ್ತಾರೆ ವಿನಂತಿಯವರು. ಸುಮ್ಕೆ ಬಂದವಳನ್ನ ಬಂದ್ ಕೆಣಕಿದ್ದು ನೀನು, ಸುಮ್ಕೆ ನನ್ನ ಹತ್ರ ವಾದ ಮಾಡಿದ್ ನೀನು. ಮೊದಲು ನಿನ್ ಕುತ್ತಿಗೆ ತಾಳಿ ಬೀಳ್ಲಿ, ಆಮೇಲೆ ನಿನ್ ದರ್ಪ ಎಲ್ಲ ತೋರ್ಸುವಂತೆ. ಅಕ್ಕ, ನೀನ್ ಜಾಗ ಖಾಲಿ ಮಾಡಿದ್ರೆ ನನ್ನ ಮುಂದಿನ ಕೆಲಸ ನಾನು ನೋಡ್ಕೋಬೇಕು, ಹೋಗಕ್ಕ ಅಂತ ಹೇಳ್ತಾರೆ ವಿದ್ಯೆಯವರು. ಯಾಕಂದ್ರೆ ನೀನ್ ಹೇಳೋ ಜೋಕ್ನ ಕೇಳಿಸ್ಕೊಂಡು ನಿಂತ್ಕೊಳ್ಳೋ ಶಕ್ತಿ ನನ್ಗಿಲ್ಲ. ನಿನ್ ಕಣ್ಣಿರೋದು ಈಟೆ ಇಟ್ಟು ಇಷ್ಟಾಗ್ಲ ಬಿಟ್ರೆ ಇಲ್ಲಿ ಯಾರು ಎದ್ರಕೊಳಕಿಲ್ಲ, ಗಾಡಿ ಬಿಡು ಅಂತ ಹೇಳ್ತಾರೆ ವಿನಂತಿಯವರು. ವಿನಂತಿಯವ್ರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಚೆಲುವ ಅವರು ಸುಮಂಗ್ಲಿ ಪೋಸ್ಟ್ ಅನ್ನ ಹಚ್ತಾ ಇರ್ತಾರೆ. ಅಲ್ಲಿರೋ ಒಬ್ಬ ಹೆಂಗ್ಸ್ ಬಂದ್ ಕೇಳ್ಬಿಡ್ತಾರೆ, ಏನ್ ಚೆಲುವನ ಪೋಸ್ಟ್ ಅಂಟಿಸ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಚೆಲುವ ಅವ್ರು ಹೇಳ್ತಾರೆ, ಅದೇ ಕಾಣಕ್ಕ ನನ್ನ ಮಗಳು ಸುಮಂಗ್ಲಿ ಪೂಜೆ ಮಾಡ್ತಾ ಇದ್ಲು, ಅದಕ್ಕೆ ಪೋಸ್ಟ್ರು ಅಂಟಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಲ್ಲ ಕಡೆ ಅಂಟಿಸ್ತಾ ಇದ್ದೀರಲ್ಲ, ಅದು ಎಲ್ಲಿ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾರೆ. ಅದ್ಯಾಕೆ ಅವಳು ಎಲ್ಲೆಲ್ಲಿಗೆ ಹೋದಳು? ಅವಳು ನಮ್ ಗೌಡ್ರ ಇದಾರಲ್ಲ, ಶಿವರಾಮೇಗೌಡ್ರ ಸೊಸೆ, ನಾನು ಅವ್ರ ಬೀಗರು ಅವ್ರ ಮನೆ ಇಲ್ವೇ, ಅವ್ರ ಅಟ್ಟಿಲೆ ಮಡ್ಕೊಂಡವಳೆ, ಅದಕ್ಕೆ ಒತ್ತಾರಿಕೆ ತಪ್ಪದೆ ಬಂದ್ಬಿಡಿ ಅಂತ ಹೇಳ್ತಾರೆ ಚೆಲುವ ಅವರು. ಆಗ ಹೆಂಗ್ಸು ಹೇಳ್ತಾರೆ, ನಮ್ಮ ವಿದ್ಯವ ಮಾಡ್ತಾ ಇದಾರೆ ಅಂದ್ರೆ ಬರ್ದೇ ಇರಕ್ಕಾಗುತ್ತೆ, ಬರ್ತೀರಿ ಸುಮ್ನೀರು ಚೆಲುವಣ ಅಂತ ಹೇಳ್ತಾರೆ. ಆದ್ರೂ ಚೆಲುವಣ ಸುಮಂಗ್ಲಿ ಪೂಜೆಗೆ ಮನೆಗೆ ಹೋಗಿ ಕರೆಯೋದು ವಾಡಿಕೆ ಅಲ್ವೇ, ನೀನ್ ನೋಡಿದ್ರೆ ಪೋಸ್ಟ್ರು ಅಂಟಿಸ್ತಾ ಇದೀಯಾ ಅಂತ ಕೇಳ್ತಾರೆ. ಕರೆಯೋದು ವಾಡಿಕೆ, ಆದ್ರೆ ನಾನ್ ಶುರು ಮಾಡ್ತಾ ಇರೋದು ಹೊಸ ಸಂಪ್ರದಾಯ ಕಣಕ. ನೋಡಿ, ಇದನ್ನ ನಾನು ಇವಾಗ ಸಂಪ್ರದಾಯ ಅಂತ ಶುರು ಮಾಡಿದೀನಲ್ವಾ, ಇದು ಮುಂದಕ್ಕೆ ಪದ್ಧತಿ ಆದ್ರೂ ಆಗ್ಬೋದು, ನೀವಿಬ್ರು ತಪ್ಪದೆ ಬನ್ನಿ ಅಂತ ಹೇಳ್ತಾರೆ ಚೆಲುವ ಅವರು. ಸರಿ ಚೆಲುವಣ್ಣ ಅಂತ ಹೇಳಿ ಆ ಹೆಂಗಸರು ಅಲ್ಲಿಂದ ಹೊರಟ್ಬಿಡ್ತಾರೆ. ಆಗ ಚೆಲುವ ಅವರು ಪೋಸ್ಟರ್ ಅಂಟಿಸ್ತಾ ಇರ್ಬೇಕಾದ್ರೆ ಚಿತ್ರ ಅವರು ಅಲ್ಲಿಗೆ ಬರ್ತಾರೆ. ಚೆಲುವ ಪೋಸ್ಟರ್ ಅಂಟಿಸ್ತಾ ಇರೋದು ನೋಡ್ಬಿಟ್ಟು ಹೊಸಿ ಕಾರ್ ನಿಲ್ಸು ಅಂತ ಹೇಳ್ತಾರೆ ಚಿತ್ರ ಅವರು. ಮನ್ಸೊಳಗೆ ಪೋಸ್ಟರ್ನ ಓದಕ್ಕೆ ಶುರು ಮಾಡ್ತಾರೆ ಚಿತ್ರ ಅವರು. ಸುಮಂಗಲಿ ಪೂಜೆಯ ಬಗ್ಗೆ ಅರ್ಥವನ್ನು ಓದ್ತಾ ಇರ್ತಾರೆ. ಇವನು ಆ 3 ಅಡಿ ಅಪ್ಪ ಚೆಲುವರಾಜ್ ಅಲ್ವೇ, ಓ ಇವನೇನ ಪೋಸ್ಟರ್ ಅಂಟಿಸ್ತಾ ಇರೋದು. ಅಲ್ಲಿ ನೋಡಿದ್ರೆ ಭದ್ರನ್ಗೆ ವಿನಂತಿಗೆ ಮದ್ವೆ ಏರ್ಪಾಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಈ ಚೆಲುವ ಪೋಸ್ಟರ್ ಅಂಟಿಸ್ತಾ ಇದ್ದಾನಲ್ಲ, ಇವನು ಈ ಪೋಸ್ಟರ್ ಅಂಟಿಸ್ತಾ ಇದ್ದಾನ ಅಂದ್ಮೇಕೆ ಖಂಡಿತ ಇವನು ಏನೋ ಒಂದ್ ಮಾಡ್ತಾನೆ ಅಂತ ಮನ್ಸೊಳಗೆ ಚಿತ್ರ ಅವರು ಅನ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ಶಿವರಾಮೇಗೌಡರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಮೋಹನ್ ಅವರು ಟೀ ಕೊಡ್ತಾ ಇರ್ತಾರೆ. ಅಣ್ಣ ಅನ್ಕೊಂಡು ಸಾವಿತ್ರಿ ಅವರು ಅಲ್ಲಿ ಬಂದಾಗ ಗೋವಿಂದ ಅವ್ರಿಗೆ ಹೇಳ್ತಾರೆ, ಏನ್ ಸಾವಿತ್ರಿ ಅದು ಅಂತ. ಅದೇ ಅಣ್ಣ ಲಗ್ನ ಪತ್ರಿಕೆ ಅಂತ ತೋರಿಸ್ತಾರೆ. ಅದನ್ನ ನೋಡ್ಬಿಟ್ಟು ಶಿವರಾಮೇಗೌಡರಿಗೆ ಶಾಕ್ ಆಗ್ಬಿಡುತ್ತೆ. ಏನು ಲಗ್ನ ಪತ್ರಿಕೆನ, ಏನು ಬುದ್ಧಿ ಇಲ್ವಾ ನಿನ್ಗೆ, ಅದನ್ಯಾಕ್ ಮಾಡಿಸ್ಬೇಕಾಗಿತ್ತೀಗ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಅಣ್ಣ ನೀನೇನೋ ಯಾರಿಗೂ ಗೊತ್ತಾಗ್ದಂಗೆ ಮದುವೆ ಅಟ್ಟಿ ಒಳಗೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ದೆ, ಎಲ್ಲ ಶಾಸ್ತ್ರ ಪ್ರಕಾರನೇ ಆಗ್ಬೇಕಲ್ವಣ್ಣ, ಮನೆ ದೇವ್ರ ಪೂಜೆ ಮಾಡಿಸ್ಬೇಕು, ಅದಕ್ಕಾದ್ರೂ ಒಂದ್ 20 ಲಗ್ನ ಪತ್ರಿಕೆ ಬೇಕಲ್ವೇ, ಅದು ಬಿಟ್ಟು ಹೊರಗಡೆ ಜನಕ್ಕೆ ಅಂತ ಏನು ಮಾಡ್ಸಿಲ್ಲ ಅಣ್ಣ ಅಂತ ಹೇಳ್ತಾರೆ ಸಾವಿತ್ರಿ ಅವರು.
ಅತ್ತಿಗೆ ಮತ್ತು ನೀನು ಲಗ್ನ ಪತ್ರಿಕೆ ತಗೊಂಡು ನನ್ನ ಮಗಳಿಗೆ ಆಶೀರ್ವಾದ ಮಾಡ್ಬಿಡಿ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಅಲ್ಲ ಸಾವಿತ್ರಿ, ಇದೆಲ್ಲ ಬೇಕಿತ್ತನೀಗ? ಶಿವರಾಮೇಗೌಡರು ಹೇಳಿದಾಗ ಚಿಕ್ಕೇಗೌಡರು ಹೇಳ್ತಾರೆ, ಶಿವರಾಮ ಅವಳೇನೋ ಆಸೆ ಪಟ್ಟಿದ್ದಾಳೆ, ಅವಳ ಆಸೆಗೆ ಯಾಕೆ ನಿರಾಸೆ ಮಾಡ್ತಿ, ಇಸ್ಕೊಂಡು ಆಶೀರ್ವಾದ ಮಾಡು ಅಂತ ಹೇಳ್ತಾರೆ. ಹೂವಣ್ಣ, ಚಿಕ್ಕಪ್ಪ ಹೇಳ್ತಾ ಇರೋದು ನಿಜ, ಬಾರಣ್ಣ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ, ಅತ್ತಿಗೆ ನೀವು ಬನ್ನಿ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಲಗ್ನ ಪತ್ರಿಕೆ ಕೊಟ್ಬಿಟ್ಟು ವಿನಂತಿ ಅವರು ಶಿವರಾಮೇಗೌಡರ ಹಾಗೆ ಮೋಹನ್ ಅವರ ಆಶೀರ್ವಾದ ತಗೋತಾರೆ. ಚಿಕ್ಕಪ್ಪ, ನೀನೇ ಮುಂದೆ ನಿಂತು ನನ್ನ ಮಗಳು ಮದ್ವೆ ನಡ್ಸ್ಕೊಡ್ಬೇಕು, ಹೋಗು ಚಿಕ್ಕಪ್ಪನ ಆಶೀರ್ವಾದನ ತಗೋ ಅಂತ ವಿನಂತಿ ಅವರಿಗೆ ಹೇಳ್ತಾರೆ ಸಾವಿತ್ರಿ ಅವರು. ಚಿಕ್ಕೇಗೌಡರು 100 ಕಾಲ ಸಂದಾಗ ಬಾಳಮ್ಮ ಅಂತ ಆಶೀರ್ವಾದ ಮಾಡಿದಾಗ, ಗೋವಿಂದ ಅಣ್ಣ ನೀನ್ ಯಾಕಲ್ಲಿ ನಿಂತಿದ್ಯಾ, ನೀನು ಲಗ್ನ ಪತ್ರಿಕೆ ತಗೋಬಾ ಅಂತ ಸಾವಿತ್ರಿ ಅವರು ಹೇಳ್ತಾರೆ. ವಿನಂತಿ ಅವರು ಲಗ್ನ ಪತ್ರಿಕೆನ ಕೊಟ್ಬಿಟ್ಟು ಆಶೀರ್ವಾದ ಪಡಿತಾರೆ. ಆಗ ಗೋವಿಂದ ಅವರು ಒಳ್ಳೇದಾಗ್ಲಿ ಕಣವ ಅಂತ ಹೇಳ್ತಾರೆ. ಪರವಾಗಿಲ್ಲ ಸಾವಿತ್ರಿ, ಯಾರಿಗೂ ಗೊತ್ತಾಗ್ದಂಗೆ ಮದ್ವೆ ಮಾಡೋಣ ಅಂತ ಹೇಳಿದ್ರು ಎಲ್ಲ ಸಂಪ್ರದಾಯಬದ್ಧವಾಗಿ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಈಶ್ವರಿ ಅವರು. ಅದ್ಗೆ ಏನೇ ಆದ್ರೂ ಸಂಪ್ರದಾಯದ ತರ ಮಾಡ್ಲೇಬೇಕಲ್ವೇ? ಅಷ್ಟರಲ್ಲಿ ಡೆಕೋರೇಷನ್ ಮಾಡೋ ವ್ಯಕ್ತಿ ಬಂದ್ಬಿಟ್ಟು ಹೇಳ್ತಾರೆ, ಅಮ್ಮವ್ರೆ ಎಲ್ಲಿ ಡೆಕೋರೇಷನ್ ಮಾಡ್ಬೇಕು ಅಂತ. ಯಾರಪ್ಪ ನೀನು, ಏನ್ ಮಂಟಪ ಅಲಂಕಾರ ಅಂತ ಹೇಳ್ತಾ ಇದೀಯ, ಏನ್ ಸಮಾಚಾರ ನಿಂದು ಅಂತ ಗೋವಿಂದ ಅವ್ರು ಕೇಳ್ತಾರೆ. ಹೌದು, ಯಾರ್ ನೀನ್ ಬರ ಕೇಳಿದ್ದು ಅಂತ ಕೇಳ್ತಾರೆ. ನಾನೇ ಅಣ್ಣ, ಜನನಂತೂ ಕರಿತಾ ಇಲ್ಲ, ಕೊನೆ ಪಕ್ಷ ಮದ್ವೆ ಆದ್ರೂ ಚೆನ್ನಾಗ್ ಮಾಡಿಸ್ಬಿಟ್ಟು ಕಣ್ ತುಂಬಿಸ್ಕೊಳ್ಳೋಣ ಅಂತ ನಾನೇ ಕರ್ದೆ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ನೋಡಪ್ಪ, ನಾನು ಹೇಳಿದ್ದೆಲ್ಲ ಚೆನ್ನಾಗ್ ಮಾಡ್ಬೇಕು, ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ಬಿಡ್ತಾರೆ ಸಾವಿತ್ರಿ ಅವರು. ಅಣ್ಣ ದಯವಿಟ್ಟು ಇಲ್ಲ ಅನ್ಬೇಡಣ ಅಂತ ಸಾವಿತ್ರಿ ಅವ್ರು ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ನಾನು ಹೇಳಿರೋದು ನಿನ್ ನೆನ್ಪಲ್ಲಿ ಇಟ್ಕೋ ಅಂತ ಹೇಳಿ ಅವ್ರ ಚಿಕ್ಕಪ್ಪನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಮರೆಯಲ್ಲಿ ಮದ್ವೆ ಮಾಡ್ತಾ ಇದ್ರು ಈ ಆಡಂಬರ ಬೇಕಾ ಅಂತ ಮನ್ಸೊಳಗೆ ಅನ್ಕೊಂತಾರೆ ಈಶ್ವರಿ ಅವರು. ಅದು 2ನೇ ಹೆಂಡತಿಯಾಗಿ ಥೂ ಕರ್ಮ ಅನ್ಕೋತಾರೆ. ಅವ್ವ ಅವ್ವ ಅನ್ಕೊಂಡು ಚಿತ್ರ ಅವರು ಒಳಗಡೆ ಬರ್ತಾರೆ. ಅದನ್ನ ನೋಡ್ಬಿಟ್ಟು ಈಶ್ವರಿ ಅವ್ರು ಹೇಳ್ತಾರೆ, ಯಾಕೆ ಹೆಂಗ್ ಕಿರ್ಚ್ಕೊಂತ ಇದೀಯಾ, ನೀವು ನೋಡಿದ್ರೆ ಭದ್ರನ್ಗೂ ವಿನಂತಿಗೂ ಗುಟ್ಟಾಗಿ ಮದ್ವೆ ಮಾಡ್ಬೇಕಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಅಲ್ಲಿ ನೋಡಿದ್ರೆ ತನ್ನ ಮಗಳು ಸುಮಂಗ್ಲಿ ಪೂಜೆ ಮಾಡ್ತಾಳೆ ಅಂತ ಇಡೀ ಊರಿಗೆ ಪೋಸ್ಟ್ ಅಂಟಿಸ್ತಾ ಇದ್ದಾನೆ ಆ ಚೆಲುವ. ಅಲ್ಲ, ಅವಳ ಮನ್ಸಲ್ಲಿ ಅವಳು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ಅವಳಿಗೆ ಚೆನ್ನಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ, ವಿದ್ಯಾ ಏ ವಿದ್ಯಾ ಅಂತ ಕೂಗ್ತಾರೆ ಸಾವಿತ್ರಿ ಅವರು. ಅಯ್ಯೋ ಸಾವಿತ್ರಿ ಅಮ್ಮ, ಯಾಕೆ ಇಷ್ಟು ಜೋರ ಕರಿತಾ ಇದ್ದೀರಾ, ಪಾಪ ನಿಮ್ ಗಂಟ್ಲು ಏನಾಗ್ಬೇಡ ಅಂತ ಹೇಳ್ತಾರೆ ವಿದ್ಯಾ ಅವರು. ನಂದು ಗಂಟ್ಲು ಸುದ್ದಿ ಹಂಗಿರ್ಲಿ, ಏನೇ ನಿಂದು ಸುಮಂಗ್ಲಿ ಪೂಜೆ ಮಾಡ್ತಾ ಇದೀಯ ಅಂತ ಊರ್ ತುಂಬಾ ನಿಮ್ಮಪ್ಪ ಪೋಸ್ಟರ್ ಅಂಟಿಸ್ತಾ ಇದ್ದಾನಂತೆ, ಏನು ಅಪ್ಪ ಮಗಳು ಆಟ ಆಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಸಾವಿತ್ರಿ ಅವರು. ಓ, ನಾನು ಅರ್ಶಿನ ಕುಂಕುಮನ ಚಂಪಗೆ ಅತ್ತೆಗೆ ಚಿಕ್ಕತ್ತೆಗೆ ಕೊಟ್ಬಿಟ್ಟು ಆಮೇಲೆ ನಿಮ್ಗೆ ಹೇಳೋಣ ಅಂತ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನಿಮ್ಗೆ ಗೊತ್ತಾಗೈತೆ ಅಂತ ವಿದ್ಯವ್ರು ಹೇಳ್ತಾರೆ. ಏಯ್, ನನ್ನ ಮಗಳ ಮದ್ವೆ ದಿನ ನೀನ್ ಯಾಕೆ ಪೂಜೆ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಸಾವಿತ್ರಿ ಅವರು. ನನ್ನ ತಾಳಿ ಭಾಗ ಗಟ್ಟಿಯಾಗಿರ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಎದುರಾಗಿರೋ ಕಂಟಕಗಳೆಲ್ಲ ಕಳೀಲಿ ಅಂತವ ಅಂತ ಹೇಳ್ತಾರೆ ವಿದ್ಯವರು. ಇದನ್ನೆಲ್ಲ ಮಾಡೋಕ್ಕೆ ನಿನ್ಗೆ ಯಾರೇ ಅನುಮತಿ ಕೊಟ್ಟೋರು ಅಂತ ವಿನಂತಿ ಕೇಳ್ತಾರೆ. ಇದನ್ನೆಲ್ಲ ಯಾರಿಗೆ ಕೇಳಿ ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾರೆ. ಈ ಹಟ್ಟಿಗೆ ಹಿರಿಯಕ್ರು ಯಾರು, ಅಮ್ಮಮ್ಮ, ಅವ್ರನ್ನ ಕೇಳ್ದೆ ಮಾಡುವಂತ ಅನುಮತಿ ಕೊಟ್ರು ನಾನು ಮಾಡ್ತಾ ಇದ್ದೀನಿ, ಇನ್ಯಾರನ್ನ ಕೇಳಿ ಮಾಡ್ಬೇಕಾಗಿತ್ತು ಅಂತ ಕೇಳ್ತಾರೆ ವಿದ್ಯಾ. ಏನವ ಇದು, ಇವಳಿಗೆ ಪೂಜೆ ಮಾಡೋದಕ್ಕೆ ನೀನೇ ಹೇಳ್ದೆ ಅಂತ ಸಾವಿತ್ರಿ ಕೇಳ್ತಾರೆ. ತನ್ನ ತಾಳಿಗೆ ಭಾಗ್ಯ ಗಟ್ಟಿ ಇಲ್ಲ ಅಂತ ಅವಳು ಪೂಜೆ ಮಾಡ್ತಾವಳೆ, ನಿಮ್ಗೇನ್ರವ ಹೊಟ್ಟೆ ಊರಿ, ನಿಮ್ಮ ಪಾಡಿಗೆ ನೀವು ಮದುವೆ ಮಾಡ್ಕೊಳ್ಳಿ, ಅವಳ ಪಾಡಿಗೆ ಅವಳು ಪೂಜೆ ಮಾಡ್ಕೊಳ್ಳಿ ಅಂತ ಭದ್ರಾಜ್ಜಿ ಹೇಳ್ತಾರೆ. ಅಲ್ಲ ಕಣವ, ಇವಳು ಪೂಜೆ ಮಾಡೋದ್ರಿಂದ ಮದ್ವೆ ತೊಂದರೆ ಆಗಕ್ಕಿಲ್ವೇ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಸಾವಿತ್ರಿ, ಅವಳೇನು ಮದ್ವೆಗೆ ಅಡ್ಡಿ ಮಾಡ್ತೀನಂತ ಹೇಳಿಲ್ವಲ್ಲ, ಪೂಜೆ ತಾನೇ ಮಾಡ್ಕೊಳ್ಳಿ ಬಿಡು ಅಂತ ಮೋಹನ್ ಅವ್ರು ಹೇಳ್ತಾರೆ. ಅದಕ್ಕೆ ನೀವು ಅವಳ ಬೆಂಬಲಕ್ಕೆ ನಿಂತಿದ್ದೀರಾ ಅಂತ ಕೇಳ್ತಾರೆ ಸಾವಿತ್ರಿ ಅವರು. ನೀನು ಹೆಂಗ್ ಅರ್ಥ ಮಾಡ್ಕೊಂತೀಯ ಹಂಗೆ, ಅದನ್ನ ತಪ್ಪು ಅಂತ ಹೇಳಕ್ ಬರಕಿಲ್ಲ ಅಂತ ಮೋಹನ್ ಅವ್ರು ಹೇಳ್ತಾರೆ. ಸಾವಿತ್ರಿ, ಇಲ್ಲಿ ಭದ್ರ ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಟೋದ್ ನೋಡೋಕಾಗ್ದೆ, ಪಾಪ ಏನೋ ಮಾಡ್ತಾವಳೆ, ಮಾಡ್ಕೊಳ್ಳಿ ಬಿಡು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಅವಳು ಪೂಜೆ ಮಾಡಿದ ತಕ್ಷಣ ಮದ್ವೆ ನಿಂತೋಗುತ್ತಾ ಅಂತ ಈಶ್ವರಿ ಅವ್ರು ಹೇಳಿದಾಗ ವಿದ್ಯವ್ರು ಹೇಳ್ತಾರೆ, ನಡೆಯೋದೆಲ್ಲ ದೇವ್ರ ಲೆಕ್ಕದಂತೆ, ಇದೆಲ್ಲ ಬರೀ ನಾಟಕದ ಸಂತೆ ಬಿಡು ಚಿಕ್ಕತ್ತೆ ಅಂತ ಹೇಳ್ತಾರೆ. ಹೆಂಗೋ ನೀವು ಈ ವಿಷಯಕ್ಕೆ ಬ್ರೇಕ್ ಕೊಟ್ರೆ ಬಂದ್ ಕೆಲಸನ ಮುಗಿಸ್ಕೊಂಡು ಹೋಯ್ತೀನಿ ಅಂತ ಹೇಳ್ತಾರೆ ವಿದ್ಯವರು. ವಿದ್ಯವರು ಮೋಹನ ಹತ್ರ ಹೋಗ್ಬಿಟ್ಟು, ಅತ್ತೆ ನಾಳೆ ನಾನು ಮಾಡ್ತಿರೋ ಸುಮಂಗ್ಲಿ ಪೂಜೆಗೆ ನೀವು ಬಂದ್ಬಿಟ್ಟು ಆಶೀರ್ವಾದ ಮಾಡಿ ಅಂತ ಅರ್ಶಿನ ಕುಂಕುಮನ ಕೊಡ್ತಾರೆ. ಅಂತ ಪುಣ್ಯದ ಪೂಜೆಗೆ ನಾನ್ ಸೇರೋದು ನನ್ನ ಭಾಗ್ಯ, ನಾನು ಬರ್ತೀನಿ ಬಿಡು ಅಂತ ಹೇಳ್ತಾರೆ ಮೋಹನ ಅವರು. ಚಿಕ್ಕತ್ತೆ, ನನಗೆ ಆಶೀರ್ವಾದ ಬೇಕು, ನೀವು ಪೂಜೆಗೆ ಬನ್ನಿ ಅಂತ ಈಶ್ವರಿ ಹತ್ರ ಬಂದು ಹೇಳ್ತಾರೆ ವಿದ್ಯಾ ಅವರು. ನಾನು ಎಲ್ಗೂ ಬರಕಿಲ್ಲ, ಹೋಗತ್ತೆಗೆ, ಇದೆಲ್ಲ ನನಗೇನು ಬೇಡ ಅಂತ ಈಶ್ವರಿ ಅವರು ಹೇಳ್ತಾರೆ. ಲೇ ಮುತ್ತೈದೆ ಬಾಯಲ್ಲಿ ಬರೋ ಮಾತೇನೆ ಇದು, ಒಬ್ಬ ಮುತ್ತೈದೆ ಬಂದು ಯಾರಿಗಾದ್ರೂ ಅರ್ಶಿನ ಕುಂಕುಮ ಕೊಟ್ರೆ ಗಂಡನ ಆಯಸ್ಸು ಗಟ್ಟಿಯಾಗಿರ್ಲಿ ಅಂತಾನು ಕಂಡಿಗೆ ಒತ್ಕೊಂಡ್ ತಗೋತಾಳೆ, ಮರ್ಯಾದಾಗಿ ಆ ಅರ್ಶಿನ ಕುಂಕುಮ ತಗೋ ಅಂತ ಬೆದರಿಸ್ತಾರೆ ಅಜ್ಜಮ್ಮ. ಆಗ ಈಶ್ವರಿ ಅವರು ಅರ್ಶಿನ ಕುಂಕುಮನ ತಗೋತಾರೆ. ಚಂಪಾ, ನೀನು ಬಂದು ನನಗೆ ಹಾರೈಸ್ಬೇಕು ಅಂತ ಚಂಪಾನಿಗೆ ಅರ್ಶಿನ ಕುಂಕುಮ ಕೊಡ್ತಾರೆ ವಿದ್ಯೆಯವರು. ಚಂಪಾ ಅವರು ಹೇಳ್ತಾರೆ, ಸರಿ ವಿದ್ಯಾಕ ಅಂತ ಅರ್ಶಿನ ಕುಂಕುಮನ ತಗೋತಾರೆ. ಅಮ್ಮಮ್ಮ, ಇನ್ನು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕರಿಬೇಕು, ಪೂಜೆ ಸಿದ್ಧ ಮಾಡ್ಕೋಬೇಕು, ಶಾನೆ ಕೆಲಸ ಐತಿ, ನಾನು ಹೋಗಿ ಬರ್ತೀನಿ ಅಂತ ವಿದ್ಯೆಯವ್ರು ಹೇಳಿದಾಗ, ಹ್ಞೂ ಕಣವ, ಅದ್ಯಾವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ.
ಈ ಕಡೆ ಭದ್ರವ್ರು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರಬೇಕಾದ್ರೆ ಅಣ್ತಮ್ಮ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ, ಲೇ ಕ್ವಾಟ್ಲೆ, ನನಗೂ ವಿನಂತಿಗೂ ಮದ್ವೆ ಅಂತ ನೆನ್ಸ್ಕೊಂಡ್ರೆ ಸಾಕು ಮೈಯೆಲ್ಲ ಉರಿಯುತ್ತೆ. ಊರ್ ಬಿಟ್ಟು ಓಡೋಗೋಣ ಅನಿಸ್ತೈತೆ, ತಲೆ ಕೆಟ್ಟೋಗ್ತೈತೆ. ಹಂಗ್ ಹೊಂಟೋಗಿ ಏನ್ ಸಾಧಿಸ್ದಂಗ ಆಗುತ್ತೆ ಅಣ್ತಮ್ಮ? ಹಂಗ್ ಮಾಡಿದ್ರೆ ಮದ್ವೆ ನಿಂತೋಗುತ್ತಲ್ವೇನ್ಲಾ ಅಂತ ಭದ್ರವ್ರು ಕೇಳ್ತಾರೆ. ಅಪ್ಪಿ ತಪ್ಪಿ ಹಂಗ್ ಯೋಚನೆನೂ ಮಾಡಕ್ ಹೋಗ್ಬೇಡ. ಹಂಗೇನಾದ್ರು ಮಾಡಿದ್ರೆ ನಿಮ್ ಅತ್ತೆ ಇದಾರಲ್ಲ, ಅಟ್ಟಿಯಲ್ಲಿರೋ ವಿಚಾರ ನಾವು ಊರಿಗೆ ತಿಳಿಯೋಂಗ್ ಮಾಡಿ ಅವಮಾನ ಮಾಡಿ ಮಾವಯ್ಯನ್ ಕರ್ಕೊಂಡು ಹೋಗಿ ಬೀದಿಗೆ ನಿಲ್ಲಿಸ್ಬಿಡ್ತಾಳೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ನೋಡು, ಇವತ್ತು ನನ್ನಿಂದಾಗಿ ಇಂಥ ಪರಿಸ್ಥಿತಿ ಬಂದೈತೆ, ಇದರಿಂದ ನನ್ನ ಮನ್ಸಿಗೆ ಎಷ್ಟು ನೋವಾಗ್ತೈತೆ ಗೊತ್ತೇನ್ಲಾ ಅಂತ ಭದ್ರವ್ರು ಹೇಳ್ತಾರೆ. ನೊಂದ್ಕೊಳ್ಳೋದ್ರೆ ಆಗಕ್ಕಿಲ್ಲ, ಸರಿ ಮಾಡೋ ದಾರಿ ಯಾವುದು ಅಂತ ನೋಡ್ಕೋಬೇಕು. ಅಣ್ತಮ್ಮ, ಸಮುದ್ರದ ಅಲೆಗಳ ಮಧ್ಯ ಈಜ್ಬೇಕಾದ್ರೆ ತಡೆಗಳು ಇದ್ದದ್ದೇಯ, ಅದನ್ನ ದಾಟಿ ಮುನ್ನುಗ್ಗಿದಾಗ್ಲೇ ನಾನ್ ದಡ ಸೇರಕ್ ಆಗೋದು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ನೀನು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನಿನಗಿದ್ರೆ ಆ ದ್ಯಾವ್ರ ಮೇಲೆ ಭಾರ ಹಾಕಿ ಮುನ್ನುಗ್ಗು ಅಂತ ಹೇಳ್ತಾರೆ ಕ್ವಾಟ್ಲೆ ಅವ್ರು. ಉಳಿದದ್ದೆಲ್ಲ ಆ ದ್ಯಾವ್ರೇ ನೋಡ್ಕೋತಾನೆ. ಯಾಕಂದ್ರೆ ಅತ್ತಿಗೆಮ್ಮ ನಿನ್ನ ನಂಬಿ ನಿನ್ ಜೊತೆಗ್ ನಿಂತಾರ ಅನ್ಮ್ಯಾಕೆ ಕುತಂತ್ರಿಗಳ ತಂತ್ರ ಪಲ್ಸಕ್ಕಿಲ್ಲ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ ವಿದ್ಯಾವ್ರು ಅಲ್ಲಿಗೆ ಬರ್ತಾರೆ. ಅಣ್ಣಯ್ಯ ಅಂತ ವಿದ್ಯಾವ್ರು ಹೇಳಿದಾಗ ನನ್ ಮಾತು ದೀತಾ ಅಣ್ತಮ್ಮ, ಅದ್ಯಾವ್ರೇ ಸುಳಿ ಕೊಟ್ಬಿಟ್ಟ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅಣ್ಣಯ್ಯ, ನಾನು ಒಳಗ್ ಬರ್ಬೋದೆ ಅಂತ ವಿದ್ಯಾವ್ರು ಕೇಳಿದಾಗ ಕ್ವಾಟ್ಲೆ ಅವ್ರು ಹೇಳ್ತಾರೆ, ಅದೇನ್ ಅತ್ತಿಗೆಮ್ಮ ಹಿಂಗ್ ಕೇಳಿರಿ, ಬನ್ನಿ, ಇದು ನಿಮ್ ಜಾಗ, ಇಲ್ಲಿ ಬರಕ್ಕೆ ಯಾರ ಅಪ್ನೇನು ಬೇಕಾಗಿಲ್ಲ, ಅಂತ ಪರಿಸ್ಥಿತಿನ ಬರೋಕು ಬಿಡ್ಬೇಡಿ ಅಂತ ಹೇಳ್ತಾರೆ ಕ್ವಾಟ್ಲೆ ಅವ್ರು. ಆ ಅಧಿಕಾರ ಬೇರೆ ಯಾರಿಗೂ ಯಾಕೆ ಬಿಟ್ಕೊಡ್ಬೇಕು ಅಣ್ಣಯ್ಯ? ಇದು ನಮ್ಮ ಅತ್ತಿಗೆಮ್ಮ ಅಂದ್ರೆ. ಇದನ್ನ ನಮ್ಮ ಅಣ್ತಮ್ಮಗ ಸ್ವಲ್ಪ ಅರ್ಥ ಆಗಂಗೆ ಹೇಳಿ, ಅತ್ತಿಗೆಮ್ಮ ಹೊಸಿ ಕೆಲಸ ಇದೆ ಬರ್ಲೆ ಅಂತ ಕ್ವಾಟ್ಲೆ ಅವ್ರು ಅಲ್ಲಿಂದ ಹೋಗ್ತಾರೆ. ನಮ್ ಗೌಡ್ರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಐತಂತ ಎಷ್ಟು ಸಲ ಹೇಳಿ ನಾನು ಅಂತ ಹೇಳ್ತಾರೆ ವಿದ್ಯಾ ಅವರು. ನೋಡಿ ಗೌಡ್ರೆ, ಮನುಷ್ಯ ಒಂದ್ಸಲ ಚಿಂತೆ ತಲೆಗೆ ಹಾಕೊಂಡ್ಬಿಟ್ರೆ ಅವನ ತಲೆ ಏನು ಕೆಲಸ ಮಾಡಕ್ಕಿಲ್ಲ. ನೀವ್ ತಪ್ಪು ಮಾಡಿಲ್ಲ ಅಂದ್ಮೇಕೆ ಆ ತಲೆಯಿಂದ ಯೋಚನೆನ ತೆಗೆದ್ಬಿಡಿ, ಆಗ ನಿಮ್ಗೊಂದ್ ದಾರಿ ಕಾಣುತ್ತದೆ ಅಂತ ಹೇಳ್ತಾರೆ ವಿದ್ಯಾವ್ರು. ಅವ್ರು ಮದ್ವೆ ತಯಾರಿ ಮಾಡ್ಬೇಕಾದ್ರೆ ಕೈಕಾಲೇ ಆಡ್ತಾ ಇಲ್ಲ, ಇನ್ನು ಯೋಚನೆ ಹೆಂಗ್ ಮಾಡ್ಲಿ ಹೇಳು ಅಂತ ಭದ್ರವ್ರು ಹೇಳ್ತಾರೆ. ಗೌಡ್ರೆ, ನೀವು ವಿನಂತಿ ಅಕ್ಕನಿಗೆ ತಾಳಿ ಕಟ್ಟೋ ಕೊನೆ ಕ್ಷಣದವರೆಗೂ ನಿಮ್ಗೆ ಟೈಮ್ ಐತೆ. ಅದು ಏನೇ ಆದ್ರೂನುವೆ ನೀವೇ ನನ್ ಗಂಡ, ನಿಮ್ ಹೆಂಡ್ರು ಅನ್ನೋ ಸ್ಥಾನ ನನ್ಗೊಬ್ಳಿಗೆ ಇರ್ಬೇಕು. ಯಾರೇನೇ ಮಾಡಿದ್ರು ಆ ಸ್ಥಾನನ ನಾನು ಯಾರಿಗೂ ಬಿಟ್ಕೊಡಕ್ಕಿಲ್ಲ ಅಂತ ಹೇಳ್ತಾರೆ ವಿದ್ಯಾ ಅವರು. ನೋಡಿ ಗೌಡ್ರೆ, ನಿಮ್ ಜೊತೆ ನಾನಿದ್ದೀನಿ, ನೀವು ಧೈರ್ಯ ಕೆಡೋದ್ ಬೇಡ, ಏನೇ ಬಂದ್ರು ಒಂದಾಗಿ ಎದುರ್ಸೋಣ. ನಿನ್ನ ಇದು ಒಂದ್ ಮಾತೆ ನನಗೆ 1000 ಹೆಜ್ಜೆ ಇಡುವಷ್ಟು ಶಕ್ತಿ ಕೊಡ್ತಾ ಇದೆ ಅಂತ ಭದ್ರವ್ರು ಹೇಳ್ತಾರೆ. ನನಗೊಂದು ನಂಬಿಕೆ ಹುಟ್ಟಾಗ್ತದೆ ಅಂತ ಹೇಳ್ತಾರೆ ಭದ್ರ ಅವರು. ಗಂಡನ ಕಷ್ಟ ಕಾಲದಲ್ಲಿ ಜೊತೆಗೆ ನಿಲ್ಲೋದು ಹೆಂಡತಿ ಕರ್ತವ್ಯ ಗೌಡ್ರಿ ಅಂತ ಹೇಳ್ತಾರೆ ವಿದ್ಯಾ ಅವರು. ಅದ್ರಲ್ಲೂ ನಿಮ್ಮಂತವ್ರ ಮೇಲೆ ಇಂತ ಅಪವಾದ ಬಂದಾಗ ನೀವು ಅಂತವ್ರಲ್ಲ ಅಂತ ಸಾಬೀತ್ ಮಾಡೋದು ನನ್ನ ಜವಾಬ್ದಾರಿ ಗೌಡ್ರೆ. ಅಷ್ಟರಲ್ಲಿ ಬಾಗ್ಲತ್ರ ಸಾವಿತ್ರಿ ವಿನಂತಿ ಬಂದು ನಿಂತ್ಬಿಡ್ತಾರೆ. ಈ ಕಡೆ ನೋಡ್ರಿ ವಿದ್ಯಾವ್ರು, ಅದ್ಯಾಕೆ ನೀವೊಂದು ಇಷ್ಟೊಂದು ಸಪ್ಪಗಾಗಿದ್ದೀರಾ, ನೀವ್ ಹಿಂಗಿದ್ರೆ ನನ್ನ ಕೈಲಿ ನೋಡಕ್ ಆಗಕ್ಕಿಲ್ಲ ಗೌಡ್ರಿ ಅಂತ ಹೇಳಿದ್ರೆ ಹೊರಗಡೆ ವಿನಂತಿಗೆ ಹೊಟ್ಟೆ ಕಿಚ್ಚು ಬರ್ತಾ ಇರುತ್ತೆ. ಇವಳೇನವ ಮಾಡ್ತಾ ಇದ್ದಾಳೆ ಇಲ್ಲಿ ಅಂತ ವಿನಂತಿ ಕೇಳಿದಾಗ ಅವಳೇನು ನನಗೆ ಹೇಳ್ಬಿಟ್ಟ ಬಂದವಳೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅದು ಏನಕ್ ಬಂದವಳು ಅಂತ ನೋಡೋಣ ಇರು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಅವರಿಬ್ರು ಬಂದಿರೋದನ್ನ ಗಮನಿಸ್ತಾರೆ ವಿದ್ಯಾ ಅವರು. ಗೌಡ್ರೆ, ಒಂಚೂರು ಹತ್ರಕ್ ಬನ್ನಿ ಗೌಡ್ರೆ, ಒಂದು ಗುಟ್ಟಿನ ವಿಷಯ ಹೇಳ್ಬೇಕು, ಅದಕ್ಕೆ ನಿಮ್ ಕಿವಿನ ಹತ್ರಕ್ ಕೊಡಿ ಅಂತ ಹೇಳ್ತಾರೆ ವಿದ್ಯಾ ಅವರು. ಅದನ್ನ ಕದ್ದು ವಿನಂತಿ ಅವರು ಸಾವಿತ್ರಿ ಅವರು ಹೊರಗಡೆ ನೋಡ್ತಾ ಇರ್ತಾರೆ. ಭದ್ರ ಅವರು ತಲೆನ ಹತ್ರಕ್ ತರ್ತಿದ್ದಂಗೆ ಅವ್ರಿಗೊಂದು ಮುತ್ತನ್ನ ಕೊಡ್ತಾರೆ ವಿದ್ಯಾ ಅವರು. ಅದನ್ನ ನೋಡಿ ವಿನಂತಿ ಹಾಗೆ ಸಾವಿತ್ರಿ ಅವರು ಉರ್ಕೊಳಕ್ಕೆ ಶುರು ಮಾಡ್ತಾರೆ. ನೋಡ್ದೇನವ ಇವಳನ್ನ, ನನ್ ಮುಂದ್ಗುಟ್ಟೇನೆ ಮಾಮೂಲಿ ಮುತ್ ಕೊಡ್ತಾವಳಲ್ಲ, ಮಾಡ್ತೀನಿರೋ ಅವಳಿಗೆ ಅಂತ ಹೋಗ್ಬೇಕಾದ್ರೆ ಅಡ್ಡ ತಡೀತಾರೆ ಸಾವಿತ್ರಿ ಅವರು. ಹೊಸಿ ಬಾಯಿ ಮುಚ್ಕೊಂಡು ನಿಂತ್ಕೊ, ಇದು ಕಾಪುದ ಕೈಗೆ ಬುದ್ಧಿ ಕೊಡೋ ಸಮಯ ಅಲ್ಲ. ಐ ಲವ್ ಯು ಗೌಡ್ರಿ ಅಂತ ಮತ್ತೆ ಹಣೆಗೆ ಮುತ್ತನ್ನ ಕೊಡ್ತಾರೆ ವಿದ್ಯಾ ಅವರು. ಯಾರೇನೇ ಮಸ್ಲತ್ ಮಾಡಿದ್ರು ನನ್ನಿಂದ ನಿಮ್ಮನ್ನ ಕಿತ್ಕೊಳಕ್ಕೆ ಅವಕಾಶ ಕೊಡಕ್ಕಿಲ್ಲ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ನಾನು ನಿಮ್ಮೋಳು ಅಂತ ಹೇಳ್ತಾರೆ ವಿದ್ಯಾ ಅವರು. ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡಕ್ ಆಯ್ತಾ ಇಲ್ಲ ಕಣವ, ನನಗೆ ಬರ್ತಿರೋ ಕೋಪಕ್ಕೆ ಇವಳನ್ನ ಬಾ ಇಲ್ಲಿ ಅಂತ ಸಾವಿತ್ರಿ ಅವರು ಅವಳನ್ನ ತಡೆದು ಅಲ್ಲಿಂದ ಎಳ್ಕೊಂಡು ಹೋಯ್ತಾರೆ. ಈ ಕಡೆ ಭದ್ರಾ ಅವರು ವಿದ್ಯಾ ಅವರು ಒಬ್ರಿಗೊಬ್ರು ನೋಡ್ಕೊಂತ ಹಾಗೆ ನಿಂತ್ಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.